ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಈಗ ನಮ್ಮ ಪ್ರಯಾಣ ಬಹುಶಃ ನಿಮ್ಗೆ ಗೊತ್ತಿದೆ. ಆದರೂ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಬೆಂಗಳೂರಿಂದ 170 ಕಿಲೋಮೀಟ್ರ್ ಹಿರಿಯೂರು. ಹಿರಿಯೂರಿಂದ ಒಂದು 15-18 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಗಾಯತ್ರಿ ಜಲಾಶಯ ಅಂತ ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆಯ ರಾಜಮನೆತನದ ಒಂದು ಕುಟುಂಬದ ಕೊಡುಗೆ ಅದ್ಭುತ ಅಂತಲೇ ಹೇಳ್ಬೋದು. ಬಹುಶಃ ನಮ್ಮ ಮೈಸೂರು ಮಹಾರಾಜರ ಕೊಡುಗೆ ನಮ್ಮ ಕರ್ನಾಟಕ ಮೀರಿ ನಮ್ಮ ಬೇರೆ ಬೇರೆ ರಾಜ್ಯಗಳಿಗೆ ತಲುಪಿರುವಂತಹ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಕಾಣಿಸುತ್ತೆ. ಸುಮಾರು ಸಾಧನೆಗಳಿದ್ದಾವೆ. ಅದನ್ನು ಹೇಳೋದಕ್ಕೆ ತುಂಬಾ ಸಮಯ ಬೇಕು. ತುಂಬ ದೊಡ್ಡ ಮಟ್ಟದ ಸಾಧನೆ ನಮ್ಮ ಮೈಸೂರು ಮಹಾರಾಜರ ಸಾಧನೆ. ಅದೇ ನಿಟ್ಟಿನಲ್ಲಿ 1947 ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥ ಒಂದು ದಿನ, ತುಂಬ ಹೆಮ್ಮೆಯ ದಿನ. ಅದು ತುಂಬ ಅದ್ಭುತವಾದ ದಿನ, ಅದ್ಭುತವಾದ ಕ್ಷಣ ಅಂತಲೇ ಹೇಳ್ಬೋದು. ಆದ್ರೂ ಆ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಮೈಸೂರು ರಾಜ್ಯ ಆಗಿತ್ತು. ಆ ಒಂದು ಮೈಸೂರು ರಾಜ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರು ಮನೆತನದಿಂದ, ರಾಜಮನೆತನದಿಂದ ಕಟ್ಟ ಕಡೆಯ ಒಂದು ನಿರ್ಮಾಣದ ಡ್ಯಾಮ್ ಅಂತ ಹೇಳಿದ್ರೆ ಅದು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಲ್ಲಿ. ಸೊ ಬಹುಶಃ ಈ ಬೇರೆ ಅಣೆಕಟ್ಟುಗಳು ತುಂಬ ಇತಿಹಾಸನೇ ಇದ್ದಾವೆ. 100 ವರ್ಷಗಳ ಇತಿಹಾಸ ಇದೆ, 80 ವರ್ಷಗಳ ಇತಿಹಾಸ ಇದೆ. ಆದರೆ ಸ್ವಾತಂತ್ರ್ಯ ಬಂದ ಮೇಲೂ ಈ ಒಂದು ಡ್ಯಾಮ್ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಮ್ಮ ಹಿರಿಯೂರಿನ ಜನತೆ ನಿಜವಾಗ್ಲೂ ಎಷ್ಟು ತುಂಬಾ ಅದೃಷ್ಟವಂತರು ಅಂತ ಹೇಳೋಕ್ಕೆ ನಿಜವಾಗ್ಲೂ ತುಂಬ ಗ್ರೇಟ್ ಅನಿಸುತ್ತೆ. ಸೊ ನಮ್ಮ ಮೈಸೂರು ಮನೆತನದ ಕಟ್ಟ ಕಡೆಯ ಒಂದು ನಿರ್ಮಾಣದ ಅಣೆಕಟ್ಟು ಅಂತ ಹೇಳಿದ್ರೆ ಅದು ಗಾಯತ್ರಿ ಜಲಾಶಯ. ಈಗ ನಾನು ಮತ್ತು ನಮ್ಮ ಸ್ನೇಹಿತ ಹಿರಿಯೂರಿಂದ ಬೈಕ್ ರೈಡ್ ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಅಣೆಕಟ್ಟು ಗಾಯತ್ರಿ ಜಲಾಶಯದ ಅಣೆಕಟ್ಟು ಹೇಗಿದೆ ಅದಕ್ಕೆ ತುಂಬ ಜನ ಮತ್ತು ಕರ್ನಾಟಕದಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ತುಂಬ ಲಿಮಿಟೆಡ್ ಮೆಂಬರ್ಸ್ಗೆ ಮಾತ್ರ ಗೊತ್ತಿದೆ. ಹಿರಿಯೂರಲ್ಲಿ ಮಾರಿ ಕಣಿವೆ ಅನ್ನೋದು ಮಾತ್ರ ಗೊತ್ತು. ಅದ್ರ ಜೊತೆಗೆ ಗಾಯತ್ರಿ ಡ್ಯಾಮ್ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಆ ಒಂದು ಮಾಹಿತಿ ಕೊಡುವ ಪ್ರಯತ್ನ ನಾನು ಮಾಡ್ತಿದ್ದೀನಿ. ನನ್ನ ಜೊತೆಗೆ ನಿಮ್ಮನ್ನೂ ಸಹ ಕರ್ಕೊಂಡು ಹೋಗ್ತಿದ್ದೀನಿ. ಹಾಗಾಗಿ ಬನ್ನಿ ನೋಡೋಣ. ಅದ್ಭುತವಾಗಿದೆ. ಒಂದು ಅದ್ಭುತವಾದ ಗಾಯತ್ರಿ ಜಲಾಶಯ ಈಗ ನೋಡುವ ಭಾಗ್ಯ ನಿಮ್ಮೆಲ್ಲರಿಗೂ. ಶಾಸ್ತ್ರ ಬರ್ದಿದ್ದಾರೆ ಇಲ್ಲಿ. ಶಾಸ್ತ್ರ ಬರ್ದಿದ್ದಾರೆ. ಶಾಸ್ತ್ರ ತಗೊಂಡು
ಬರ್ರಿ ಮೇಲೆ ಹೈ ಹೈ ಸ್ನೇಹಿತರೆ, ಈಗ ಗಾಯತ್ರಿ ಜಲಾಶಯ ಅಲ್ಲಿಗೆ ಬಂದಿದ್ದೀನಿ. ಆದರೆ ನೋಡಿ, ತೋರಿಸ್ತಿದ್ದೀನಿ ನೋಡಿ, ಒಂದು ಚಿಕ್ಕದಾಗಿ ತುಂಬಾ ಅದ್ಭುತವಾಗಿ ತುಂಬ ಸುಂದರವಾಗಿ ಇರ್ತಕ್ಕಂಥ ಒಂದು ಜಲಾಶಯ. ಆದರೆ ಇಲ್ಲಿ ನೀರು ಬಿಟ್ಟಿಲ್ಲ. ನೀರೇನಾದರೂ ಆ ಭಾಗದಿಂದ ಬಿಟ್ಟರೆ ನೋಡಿ, ಅಲ್ಲಿ ತೋರಿಸ್ತಿದ್ದೀರಲ್ಲ, ನೀರು ಏನಾದರೂ ಬಿಟ್ಟರೆ ಅಲ್ಲಿ ತುಂಬಾ ಅದ್ಭುತವಾಗಿದೆ ನೋಡೋಕ್ಕೆ. ಹಾಗಾಗಿ ಸದ್ಯಕ್ಕೆ ನೀರು ಡ್ಯಾಮಿಂದ ಬಿಟ್ಟಿಲ್ಲ. ಆದ್ರೂ ಬಹುಶಃ ತುಂಬ ಜನಕ್ಕೆ ಈ ಡ್ಯಾಮಿನ ಬಗ್ಗೆ ಮಾಹಿತಿ ಇಲ್ಲ. ಸೊ ಮೊದಲ ಕಂಟೆಂಟ್ ಕ್ರಿಯೇಟರ್ ನಾನೇ ಅಂತ ಅನಿಸ್ತಾ ಇದೆ. ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಡ್ಯಾಮು ಈ ರೀತಿ ನಿರ್ಮಾಣ ಆಗಿದೆ. ಯಾವ ये कैमरा दे दो बहुत दूर ಈ ಡ್ಯಾಮ್ ನಿರ್ಮಾಣ ಆಗಿರೋದು ನೋಡಿ, ಶ್ರೀ ಗಾಯತ್ರಿ ರಿಸರ್ವಾಯರ್. ಸ್ನೇಹಿತರೆ, ನೋಡಿದ್ರಲ್ವ, ಈ ಒಂದು ಜಲಾಶಯ ಬಹುಶಃ ನಮಗೆ ಕರ್ನಾಟಕದ ಜನತೆಗೆ ತುಂಬ ಅಂದರೆ ತುಂಬ ಜನಕ್ಕೆ ಮಾಹಿತಿ ಇಲ್ಲ. ಈ ಒಂದು ಡ್ಯಾಮ್ ನಿರ್ಮಾಣ ಮಾಡಿರೋದು ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು. ಅಂದರೆ ನಮಗೆ ಸ್ವತಂತ್ರ ಬಂದ ಮೇಲೆ 1947 ಸ್ವತಂತ್ರ ಬಂತು. 1951ರಲ್ಲಿ ಇದಕ್ಕೆ ಫೌಂಡೇಶನ್ ಹಾಕಿ ಕೆಲಸ ಸ್ಟಾರ್ಟ್ ಮಾಡಿದ್ರು. ಅಂದರೆ ಇದರ ಕೊಡುಗೆ ಆಲ್ಮೋಸ್ಟು ಒಂದು 74 ವರ್ಷ ಆಗಿದೆ ಸ್ನೇಹಿತರೆ. ಈ ಒಂದು ಡ್ಯಾಮ್ ನಿರ್ಮಾಣ ಮಾಡಿ 74 ವರ್ಷ ಆಗಿದೆ. ಅಂದರೆ ನಮಗೆ ಸ್ವತಂತ್ರ ಬಂದಾದಮೇಲೆ ಒಂದು 4 ವರ್ಷದಲ್ಲೇ ಇದು ನಿರ್ಮಾಣ ಆಗಿರ್ತಕ್ಕಂಥದ್ದು. ನಿಜವಾಗ್ಲೂ ಈ ಒಂದು ಡ್ಯಾಮು ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು, ಕನ್ನಡಿಗರಿಗೆ ಗೊತ್ತಾಗಬೇಕು. ಈ ಒಂದು ಡ್ಯಾಮ್ನ ಒಂದು ಮೈಸೂರು ಮಹಾರಾಜರು ನೋಡಿ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ KRS ಗೊತ್ತು, ತುಂಗಭದ್ರಾ ಡ್ಯಾಮ್ ಗೊತ್ತು, ಹಾಗೆಯೇ ಮತ್ತು ಈ ನಮ್ಮ ಮಳವಳ್ಳಿ ಇರ್ತಕ್ಕಂಥ ಆ ಡ್ಯಾಮ್ ಗೊತ್ತು, KRS ಯಾವುದು ನಮ್ಮ ಜೋಗ ಜಲಪಾತದ ಲಿಂಗನಮಕ್ಕಿ ಡ್ಯಾಮು, ಇದೆಲ್ಲ ಮೈಸೂರು ಸಂಸ್ಥಾನದ ಕೊಡುಗೆ. ಅದರ ಜೊತೆಗೆ ನಮ್ಮ ಹಿರಿಯೂರಿನ ವಾಣಿ ವಿಲಾಸ ಸಹನೂ ಮೈಸೂರು ಸಂಸ್ಥಾನದ ಕೊಡುಗೆ. ಅಲ್ಲಿ ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ. ಅಂದರೆ ನೋಡಿ, ಇಲ್ಲಿ ಯಾವುದೋ ವಾಣಿ ವಿಲಾಸದಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು 25-30 ಕಿಲೋಮೀಟ್ರು. ಅಲ್ಲಿ ಡ್ಯಾಮ್ ನಿರ್ಮಾಣ ಮಾಡಿದ್ಮೇಲೆ ಈ ಸ್ಥಳದಲ್ಲೂ ಒಂದು ಡ್ಯಾಮ್ ನಿರ್ಮಾಣ ಮಾಡಬೇಕು. ಈ ಸುತ್ತಮುತ್ತಲಿನ ರೈತಾಪಿ ವರ್ಗಕ್ಕೆ, ಇಲ್ಲಿನ ಕೃಷಿಕರಿಗೆ ಬೇಕಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ, ಇಲ್ಲಿ ನೀರು ಪೋಲಾಗ್ತಾ ಇದೆ. ಹಾಗಾಗಿ ನೀರು ವೇಸ್ಟ್ ಆಗೋದು ಬೇಡ ಅಂತೇಳಿ ಆ ಮಹಾರಾಜರು ನಿಜವಾಗ್ಲೂ ಯಾವ ರೀತಿ ಕೊಡುಗೆ ಕೊಟ್ಟೋಗಿದ್ದಾರೆ ನಮ್ಮ ಹಿರಿಯೂರಿಗೆ. ತುಂಬ ಹೆಮ್ಮೆ ಆಗ್ತದೆ, ತುಂಬ ಖುಷಿ ಆಗ್ತದೆ. ದಯಮಾಡಿ ಸ್ನೇಹಿತರೆ, ನಾನು ಹೇಳೋದು ಇಷ್ಟೇನೆ. ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ಈ ವಿಡಿಯೋದಲ್ಲಿ ಹೇಳ್ತೀನಿ. ನಮಗೆ ಇಷ್ಟವಾಗಿರೋ ದೇವ್ರ ಫೋಟೋ ಇಟ್ಕೊಂಡು ಮನೆಗೆ ಪೂಜೆ ಮಾಡ್ತೀವಿ. ಇಷ್ಟವಾಗಿರೋರನ್ನ ಫೋಟೋಗಳು ಇಟ್ಕೊಂಡು ಅವ್ರನ್ನ ಆರಾಧಿಸ್ತೀವಿ, ಗೌರವಿಸ್ತೀವಿ. ಅದೇ ರೀತಿಯೇ ಪ್ರತಿಯೊಬ್ಬ ಕನ್ನಡಿಗರು, ಪ್ರತಿಯೊಬ್ಬ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಯಲ್ಲೂ ನಮ್ಮ ಮೈಸೂರು ಮಹಾರಾಜರ ಒಂದು ಫೋಟೋ ಇಟ್ಕೋಬೇಕಂತ ನಾನು ಈ ವಿಡಿಯೋ ಮುಖಾಂತರ ತಮಗೆ ಮನವಿ ಮಾಡ್ತಿದ್ದೀನಿ. ದಯಮಾಡಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅವರ ಕೊಡುಗೆ, ಅವರ ಸೇವೆ ಇತಿಹಾಸ ಇರೋವರೆಗೂ, ಸೂರ್ಯ ಚಂದ್ರ ಇರೋವರೆಗೂ, ಈ ಪ್ರಪಂಚ ಇರೋವರೆಗೂ ಅವರು ಶಾಶ್ವತವಾಗಿ ನಮ್ಮ ಜೊತೆಗಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಕರ್ನಾಟಕದ ಮೈಸೂರು ಸಂಸ್ಥಾನದ ಸೇವೆ ಅದ್ಭುತ, ಅನನ್ಯ. ಅವ್ರನ್ನ ಯಾವ ರೀತಿ ನಾವು ವರ್ಣನೆ ಮಾಡೋಕ್ಕಾಗಲ್ಲ. ಅವ್ರನ್ನ ಆ ಹೆಸರು ಹೇಳಿದ ತಕ್ಷಣ ನಮಗೊಂದು ರೀತಿ ರೋಮಾಂಚನ ಆಗುತ್ತೆ.
ಆ ರೀತಿಯ ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ಸ್ನೇಹಿತರೆ, ದಯಮಾಡಿ ಹೇಳ್ತಾ ಇದ್ದೀನಿ, ನಮ್ಮ ಮೈಸೂರು ಸಂಸ್ಥಾನದ ಅದ್ಭುತವಾಗಿರ್ತಕ್ಕಂಥ ಮಹಾರಾಜರ ನಿಮಗೆ ಯಾರಾದರೂ ಪರವಾಗಿಲ್ಲ, ಜೈ ಚಾಮರಾಜ ಒಡೆಯರಾಗಿರ್ಬೋದು, ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರಾಗಿರ್ಬೋದು, ಈ ಶ್ರೀಕಂಠದತ್ತ ಒಡೆಯರಾಗಿರ್ಬೋದು, ಯಾರ ಫೋಟೋನಾದರೂ ಇಟ್ಕೊಳ್ಳಿ, ಅವ್ರಿಗೆ ಪ್ರತಿದಿನ ಪೂಜೆ ಮಾಡೋದ್ರ ಮುಖಾಂತರ ಅವ್ರಿಗೆ ಗೌರವ ಕೊಡೋಣ, ಅವ್ರನ್ನ ಅಭಿನಂದಿಸೋಣ ಅಂತ ನಾನು ಈ ವಿಡಿಯೋ ಮುಖಾಂತರ ತಮಗೆ ಕೇಳ್ಕೊತಿದ್ದೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರು, ಜೈ ಚಾಮರಾಜ ಒಡೆಯರು ತುಂಬ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಅವರಿಬ್ಬರ ಕಾಲಘಟ್ಟದಲ್ಲಿ ನಮ್ಮ ಕರ್ನಾಟಕ ಬೇರೆ ದಿಕ್ಕನ್ನೇ ನೋಡುವಂತಹ ಭಾಗ್ಯ ನಮ್ಮದೆಲ್ಲಾಗಿದೆ. ಬೇರೆ ದಿಕ್ಕನ್ನೇ ತೋರಿಸಿದ್ದಾರೆ. ಬೇರೆ ದಿಕ್ಕಿನ ಕಡೆಗೆ ನಮ್ಮ ಒಂದು ಇತಿಹಾಸನ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆಯೇ ಇನ್ನೂ ಮುಂದೆ ಈ ಡ್ಯಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಮತ್ತು ಇದರ ಒಂದು ಸಂಪೂರ್ಣವಾದ ಚಿತ್ರಣ ನಾನು ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಹೋಗೋಣ. ನೋಡ್ರಿ, ಅವಾಗಿನ ಕಲ್ಲುಗಳು ಮೈಸೂರಿಗೆ ತಂದಿರೋ ಕಲ್ಲುಗಳು ಇಲ್ಲೆಲ್ಲ ಗ್ರೇಟ್ ಅಲ್ಲ ನೋಡಿ, ಹೇಗೆ ಸಾಧ್ಯ? ಸ್ವಾತಂತ್ರ್ಯ ಬಂದಾದ್ಮೇಲೆ ಮಾಡಿರೋದು. ಸರ್ಕಾರ ಅದು ಸರ್ಕಾರ ಬಿಡು, ಇಂಡಿಪೆಂಡೆನ್ಸ್ ಡೇ ಬಂದಿದೆ. ಅದು ಆಗಸ್ಟ್ 19 ಆಗಸ್ಟ್ 15 ಅಂದರೆ ಅವಾಗ ಇನ್ನೂ ನಮ್ಮ ಮೈಸೂರು ಸಂಸ್ಥಾನ ಇತ್ತು ಅವಾಗ. ಅವಾಗ ಇನ್ನೂ ಕರ್ನಾಟಕ ಸರ್ಕಾರ ಆಗಿರಲಿಲ್ಲ. ಒಳ್ಳೆ ಪ್ಲೇಸ್ ತೋರಿಸ್ಬಿಟ್ಟೆ. ಗೌರ್ಮೆಂಟ್ ಹಾಸ್ಪಿಟಲ್ ಅವ್ರು ಕಟ್ಟಿರೋದು. ಅದೊಂದು ಸಲ ವಿಡಿಯೋ ಮಾಡೋಣ. ನೋಡಿ ಸ್ನೇಹಿತರೆ, ಈ ರೀತಿ ಎಲ್ಲ ಬಾಟ್ಲುಗಳು, ಈ ರೀತಿ ಪ್ರಕೃತಿನ ನಾವು ಹಾಳು ಮಾಡ್ತಾಯಿದ್ದೀವಿ. ದಯಮಾಡಿ ಈ ರೀತಿ ಬಾಟ್ಲುಗಳು ಯಾರು ಹಾಕಕ್ಕೆ ಹೋಗ್ಬೇಡಿ. ನೋಡಿ, ಎಲ್ಲೆಲ್ಲೋ ಹಾಕಿರೋ ಬಾಟ್ಲುಗಳು ಇಲ್ಲಿ ಬಂದು ಶೇಖರಣೆ ಆಗ್ತಾಯಿದೆ. ಹಾಗಾಗಿ ದಯಮಾಡಿ ಪ್ರಕೃತಿನ ಕಾಪಾಡುವ ಕರ್ತವ್ಯ ನಮ್ಮದು ನಿಮ್ಮದಾಗಿರುತ್ತೆ. ಈ ರೀತಿ ಬಾಟ್ಲುಗಳು ಯಾರೂ ಹಾಕಕ್ಕೆ ಹೋಗ್ಬೇಡಿ. ನೋಡಿ ನೋಡಿ, ಇದೆಲ್ಲ ತುಂಬ ತುಂಬ ದೊಡ್ಡ ತಪ್ಪು. ಆ ತಪ್ಪು ಯಾರೂ ಮಾಡಬೇಡಿ. ಹಾಯ್, ನೋಡಿರಿ, ಇವರೇ ನಮ್ಮ ಡ್ಯಾಮ್ನ ಕಾವಲುಗಾರರು. ಬರ್ರ ಇಲ್ಲ ನೋಡಿ ಭಯ. ನೂರ 40 ಅಡಿ ಇದೆ. 135 ದೊಡ್ಡದೇ. ಟೋಟಲ್ 152 ಅಡಿ. ಮಾರಿಕಣಗಿಂತ ದೊಡ್ಡದು. ಈಗ 140. ಸ್ನೇಹಿತರೆ ನೋಡಿ, ನೋಡ್ತಾ ಇದ್ದೀರಲ್ವ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಅದ್ಭುತವಾದ ದೊಡ್ಡ ಡ್ಯಾಮೇನೆ. ಸುಮಾರು ಇದು 152 ಅಡಿ ಎತ್ತರ ಇರ್ತಕ್ಕಂಥ ಡ್ಯಾಮು. ಈಗ ನೀರಿನ ಮಟ್ಟ ಬಂದ್ಬಿಟ್ಟು 140 ಅಡಿ ತೋರಿಸ್ತಿದೆ ನೋಡಿ. ಅಲ್ಲಿ ನಿಮಗೆ ತೋರಿಸಿದಲ್ವ, ಅದೇ ನೋಡಿ, 140 ಅಡಿ ನೀರೀಗ ಶೇಖರಣೆ ಆಗಿದೆ. ಸೊ ಬಹುಶಃ ವಾಣಿ ವಿಲಾಸ ಡ್ಯಾಮ್ಗಿನ ತುಂಬ ಎತ್ತರವಾಗಿರ್ತಕ್ಕಂಥ ಡ್ಯಾಮ್ ಅಂತ ಹೇಳ್ಬೋದು. ಸುಮಾರು 140 ಅಡಿ ನೀರೀಗ ಈ ಒಂದು ಗಾಯತ್ರಿ ಜಲಾಶಯದಲ್ಲಿದೆ. ಈ ಒಂದು ಜಲಾಶಯ ಬಹುಶಃ ನಮ್ಮ ಕನ್ನಡಿಗರಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ದಯಮಾಡಿ ಈ ಜಲಾಶಯದ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಕೆಲವೊಂದು ಸಂದರ್ಭ ಬಂದರೆ, ಗಾಯತ್ರಿಪುರ ಬಂದರೆ ಹಿರಿಯೂರಿಂದ ಜಾವಗನಹಳ್ಳಿ ಅಂತ ಇದೆ. ಆ ಜಾವಗನಹಳ್ಳಿ ರೈಟ್ ತೊಗೊಂಡ್ಬಿಟ್ಟು ಜಾವಗನಹಳ್ಳಿಗೆ ಬಂದುಬಿಟ್ಟು ಅಲ್ಲಿಂದ ಯಾರಿಗಾನ ಕೇಳಿ ಗಾಯತ್ರಿಪುರ ಅಂತ ಕೇಳಿ, ಮತ್ತು ಗಾಯತ್ರಿ ಜಲಾಶಯ
ಅಂತ ಕೇಳಿ ಯಾರು ಬೇಕಾದ ತೋರಿಸ್ತಾರೆ. ಸೊ ನೋಡಿ, ಬಹುಶಃ ಇನ್ನೂ ಒಂದು 12 ಅಡಿ ನೀರು ಬರಬೇಕು. 12 ಅಡಿ ನೀರು ಬಂದರೆ ಈ ಒಂದು ಪ್ಲೇಸು, ಈ ಒಂದು ಸ್ಥಳನ ನೋಡೋಕ್ಕೆ ಅದ್ಭುತವಾಗಿದೆ ನೋಡಿ. ನೋಡಿ ಸ್ನೇಹಿತರೆ, ನೋಡಿ ತೋರಿಸ್ತಾ ಇದ್ದೀನಿ. ಈ ಮೇಲ್ಭಾಗ ಏನಿದೆ ಸಿಮೆಂಟಲ್ಲಿ ಹಾಕಿ ಕೆಲವೊಂದು ಡ್ಯಾಮೇಜ್ ಆಗಿರ್ತಕ್ಕಂಥ ಒಂದು ಸ್ಥಳನ ನೀಟಾಗಿ ಸಿಮೆಂಟಲ್ಲಿ ಹಾಕಿ ರೆಡಿ ಮಾಡಿದ್ದಾರೆ. ಆದರೆ ಅದಾದಮೇಲೆ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇದು ಕಂಪ್ಲೀಟಾಗಿ ಗಾರೆಯಿಂದನೇ ನಿರ್ಮಾಣ ಆಗಿದೆ ನೋಡಿ ಸ್ನೇಹಿತರೆ. ಈ ಒಂದು ಮೇಲೆ ಟಾಪ್ ಲೇಯರ್ ಬಿಟ್ಬಿಟ್ರೆ ಇನ್ನೇನು ಕಂಪ್ಲೀಟ್ ಈ ಬಾಟಮ್ ಲೇಯರ್ ಏನಿದೆ ನೋಡಿ ತೋರಿಸ್ತೀನಿ. ಇದು ಸಂಪೂರ್ಣವಾಗಿ ಗಾರೆಯಿಂದನೇ ನಿರ್ಮಾಣ ಆಗಿದೆ. ಸೊ ಆಗಿನ ಕಾಲದಲ್ಲೆಲ್ಲ ಸಂಪೂರ್ಣವಾಗಿ ಗಾರೆ ಬಳಕೆ ಮಾಡಿನೇ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾಯಿದ್ರು. ಸೊ ನಿಜವೂ ತುಂಬಾ ನಮ್ಮ ಹಿರಿಯರಿಗೆ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರ ಕೊಡುಗೆ ಅದ್ಭುತ. ಸೊ ಬಹುಶಃ ಜಲಾಶಯನ ಮೊಟ್ಟ ಮೊದಲ ಬಾರಿಗೆ ಬಹುಶಃ ತುಂಬ ಜನ ತೋರಿಸಿರ್ಬೋದು. ನನ್ನ ಅನಿಸಿಕೆ ಪ್ರಕಾರ ನಾನು ನೋಡಿರ್ತಕ್ಕಂಥ ಯಾವ ವಿಡಿಯೋದಲ್ಲೂ ಈ ಒಂದು ಜಲಾಶಯದ ಬಗ್ಗೆ ಮಾಹಿತಿ ಇಲ್ಲ. ಸೊ ಮೊಟ್ಟ ಮೊದಲ ಯೂಟ್ಯೂಬ್ ಕ್ರಿಯೇಟರ್ ನಾನೇ ಅನಿಸುತ್ತೆ. ಸೊ ಆ ಖುಷಿ ಹೆಮ್ಮೆ ಖಂಡಿತ ನನಗಿದೆ. ಸೊ ನೋಡಿ, ತುಂಬಾ ಅದ್ಭುತವಾಗಿದೆ. ಈ ಸುತ್ತಮುತ್ತ ಯಾವ ರೀತಿಯ ಒಂದು ಒಳ್ಳೆ ಅದ್ಭುತವಾದ ಪ್ರಕೃತಿ ಪರಿಸರ ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಸೊ ಈ ಒಂದು ಸ್ಥಳನ ನನಗೆ ಕರ್ಕೊಂಬಂದಿರ್ತಕ್ಕಂಥ ನಮ್ಮ ಸ್ನೇಹಿತರು ಇವರೇ ನೋಡಿ. ಮಾರಿಕಣಿವೆ ಡ್ಯಾಮ್ಗೂ ಕರ್ಕೊಂಡೋದ್ರು. ಹಾಗೆಯೇ ಇಲ್ಲೊಂದು ಅದ್ಭುತವಾದ ಗಾಯತ್ರಿ ಜಲಾಶಯ ಇದೆ, ತುಂಬ ವರ್ಷಗಳ ಹಿಂದೆ ನೋಡಿದ್ದೆ, ತುಂಬ ಚೆನ್ನಾಗಿದೆ, ಬನ್ನಿ ಅಂತ ಹೇಳಿದ್ರು. ಸೊ ಒಂದು ಜಲಾಶಯ, ಅಣೆಕಟ್ಟು ಅಂತ ಹೇಳಿದ್ರೆ ಅದನ್ನು ನಮ್ಮ ಕನ್ನಡಿಗರಿಗೆ ತೋರಿಸುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಅದರಲ್ಲೂ ಈ ಒಂದು ಗಾಯತ್ರಿ ಜಲಾಶಯ ಬಹುಶಃ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಈ ವಿಡಿಯೋ ಮುಖಾಂತರ ಇಡೀ ನಮ್ಮ ಕನ್ನಡಿಗರಿಗೆ ಗೊತ್ತಾಗಲ್ಲ ಅಂತ ನನ್ನ ಒಂದು ಬಯಕೆ. ಹಾಗಾಗಿ ನೋಡಿ, ಈ ಒಂದು ಸಂಪೂರ್ಣವಾದ ಚಿತ್ರಣ ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾಯಿದ್ದೀನಿ ಸ್ನೇಹಿತರೆ. ಸಾಧ್ಯವಾದರೆ ಸಮಯ ಸಿಕ್ಕಾಗ ಹಿರಿಯೂರಿಗೆ ಯಾರಾದರೂ ಬಂದರೆ ಖಂಡಿತ ಈ ಜಲಾಶಯಕ್ಕೆ ಭೇಟಿ ಕೊಡಿ. ಹಿರಿಯೂರಲ್ಲಿ ಕೇವಲ ಮಾರಿಕಣಿವೆ ವಾಣಿವಿಲಾಸ ಡ್ಯಾಮ್ ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಾಯತ್ರಿ ಜಲಾಶಯ ಇದೆ. ಇದು ಮೈಸೂರು ಸಂಸ್ಥಾನದ ಕೊಡುಗೆ ನೋಡಿ. ಒಳ್ಳೆ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಒಂದು ಒಳ್ಳೆಯ ಪ್ರಕೃತಿ, ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡಗಳಿದೆ ನೋಡಿ ಸ್ನೇಹಿತರೆ. ನೋಡಿ, ಒಂದೊಳ್ಳೆಯ ಪ್ರಕೃತಿಯ ಮಡಿಲಲ್ಲಿ ಈ ಒಂದು ಅದ್ಭುತವಾದ ಗಾಯತ್ರಿ ಡ್ಯಾಮ್ ನಿರ್ಮಾಣ ಆಗಿದೆ. ಸೊ ತುಂಬ ಹೆಮ್ಮೆ ಆಗ್ತಿದೆ. ನಮ್ಮ ಹಿರಿಯೂರಲ್ಲೂ 2 ಅಣೆಕಟ್ಟುಗಳಿದ್ದಾವೆ ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಿರೋದನ್ನು ಅಂತ ಹೇಳೋಕ್ಕೆ ಹೆಮ್ಮೆ. ಅದು ತುಂಬಾ ಅದ್ಭುತ, ಅತ್ಯದ್ಭುತ ನೋಡಿ. ಸರ್ಕಾರ ಎಲ್ಲ ರೀತಿಯಿಂದಲೂ ಸೇಫ್ಟಿ ಡ್ರಿಲ್ ಹಾಕಿದ್ದಾರೆ ನೋಡಿ. ಯಾವುದೇ ರೀತಿಯಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಯಾವುದೇ ರೀತಿ ಅನಾಹುತಗಳಾಗಬಾರ್ದು, ಮತ್ತು ಬಂದಿರತಕ್ಕಂಥವ್ರು ತುಂಬ ಸೇಫ್ಟಿಯಾಗಿ ಅವರು ಬಂದು ಈ ಸ್ಥಳ ಪರಿಶೀಲನೆ ಮಾಡಿಕೊಂಡು ವಿಸಿಟ್ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ತುಂಬಾ ಸೇಫ್ಟಿ ಇದೆ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಅದ್ಭುತವಾಗಿ ಒಂದು ಅಭಿನಂದನೆ ಸಲ್ಲಿಸಲೇಬೇಕು ನೋಡಿ. ಎಲ್ಲ ರೀತಿಯಿಂದಲೂ ತುಂಬ ಸೇಫ್ಟಿಯಾಗಿ ನಮ್ಮ ಅಣೆಕಟ್ಟು ನಿರ್ಮಾಣ ಆಗಿದೆ ನೋಡಿ. ಇದೆಲ್ಲ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆಲ್ಲ ಜೀರ್ಣೋದ್ಧಾರ ಕೆಲಸ ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ. ಇಲ್ಲಿ ಸುತ್ತಮುತ್ತ ಒಂದು ಒಳ್ಳೆ ಅಭಿವೃದ್ಧಿ ಪಡಿಸುವಂತಹ ಒಂದು ಒಳ್ಳೆ ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು.
ಆ ಕಡೆ ಹೋಗ್ಬಿಡ್ರಿ ನಾಳೆ ಇರುತ್ತೆ ಇಲ್ಲ ಇಷ್ಟೇ. ಅಲ್ಲಿ ಪಾಚಿ ಕಟ್ಟಿದ್ದು ಜಾರುತ್ತೆ ನೀರು ಕಿತ್ತು ಹಿಂಗೆ ಹೋಗೋದು ಬಿಟ್ಟಲ್ಲ ನೋಡಿ, ಹಾಂ ಹಿಂಗೆ ಬಾ. ಇದಕ್ಕೊಂದು 20 ವರ್ಷ ತಾಣಕ್ಕೆ ಕಟ್ಟಕ್ಕೆ 5 ವರ್ಷ. ನೋಡಿ, ಡ್ಯಾಮಿನ ಮುಂಭಾಗದಲ್ಲಿ ನಾನು ಈಗ ಇದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಕೇವಲ 4ರಿಂದ 5 ಅಡಿ, ಅಂದರೆ ಇದು ಟೋಟಲ್ ಕಂಪ್ಲೀಟಾಗಿ 152 ಅಡಿ ಇದೆ. ಈಗ ಸದ್ಯಕ್ಕೆ 140 ಅಡಿ ನೀರಿದೆ ಸ್ನೇಹಿತರೆ. ಆದರೆ ಇಲ್ಲಿ ನೀರು ಬರಬೇಕಂತ ಹೇಳಿದ್ರೆ ಬಹುಶಃ ಇನ್ನು 4ರಿಂದ 5 ಅಡಿ ನೀರು ಬಂದರೆ ಈ ಒಂದು ಜಲಾಶಯ ನೋಡೋದಕ್ಕೆ ಒಂದು ಅದ್ಭುತವಾಗಿರುತ್ತೆ. ಕಂಪ್ಲೀಟಾಗಿ ನೋಡಿ, ಈ ಒಂದು ಸ್ಥಳದಲ್ಲಿ ನೀರು ಬರ್ತಾ ಇದ್ದರೆ ಸ್ವರ್ಗ. ಅದನ್ನು ನೀರು ಬರೋ ಟೈಮಲ್ಲಿ ಆ ಸಂದರ್ಭದಲ್ಲಿ ನೋಡಬೇಕು. ಆ ಒಂದು ಸಮಯಕ್ಕೆ ಕಾಯ್ತಾಯಿದ್ದೀನಿ, ನೀವು ಕಾಯ್ತಾಯಿರಿ. ಖಂಡಿತ ಆ ಒಂದು ಸಮಯನ ನೋಡ್ಕೊಂಡು ಬಂದು ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸೋ ಒಂದು ಕೆಲಸ ನಾನು ಮಾಡ್ತೀನಿ. ನೋಡಿ, ಸೂಪರ್ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಅದಕ್ಕೆ ಹೇಳೋದು, ನಮ್ಮ ಹಿರಿಯೂರ ಜನತೆ ದಯಮಾಡಿ ನಿಮ್ಮ ಮನೆಯಲ್ಲಿ ನಮ್ಮ ಮೈಸೂರು ಸಂಸ್ಥಾನದವರ ಫೋಟೋ ಇಟ್ಟು ಪೂಜೆ ಮಾಡಿದೆ. ದಯಮಾಡಿ ರಿಕ್ವೆಸ್ಟ್ ಅಂತ ತಿಳ್ಕೊಳ್ರಿ. ಕೇವಲ ಮೈಸೂರು ಜನತೆ ಅಲ್ಲ, ಇಡೀ ಕರ್ನಾಟಕದವರು ಆ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು. ಬಹುಶಃ ನೀವು ಯಾರು ಅಂದ್ಕೊಂಬಿಟ್ಟಿರ್ತೀರ, ನಮಗೆಲ್ಲ ಹೇಳ್ತಾ ಇದ್ದೀರಾ ನೀವು ಫೋಟೋ ಇಟ್ಟಿದ್ದೀರಂತ. ಖಂಡಿತ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಪ್ರಶಸ್ತಿ ಸಹ ನನಗೆ ಬಂದಿದೆ. ಅವರ ಫೋಟೋಕ್ಕೆ ಖಂಡಿತ ನಾನು ಪೂಜೆ ಮಾಡ್ತಾಯಿದ್ದೀನಿ. ನಾಲ್ವಡಿ ಕೃಷ್ಣರಾಜ ಒಂದು ಪ್ರಶಸ್ತಿ ತೊಗೊಂಡಿದ್ದೀನಿ ಅನ್ನೋ ಖುಷಿ ಹೆಮ್ಮೆ ನನಗಿದೆ. ಅವ್ರ ಮೇಲೆ ಅಪಾರವಾದ ಪ್ರೀತಿ ಇದೆ. ಸುಮ್ಮನೆ ಮುಂಚೆ ತಿಳ್ಕೊಂಡಿದ್ದೆ, ನಮ್ಮ ಮೈಸೂರು ಸಂಸ್ಥಾನದ್ದು, ಮೈಸೂರು ಅರಮನೆ, ಶ್ರೀಕಂಠದತ್ತ ಒಡೆಯರು, ನರಸಿಂಹರಾಜ ಒಡೆಯರು ಮತ್ತು ಚಾಮರಾಜ ಒಡೆಯರು, ಆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಇವ್ರ ಹೆಸರೆಲ್ಲ ಕೇಳಿದ್ವಿ. ಆದರೆ ಆ ಒಂದು ಅದ್ಭುತವಾದ ವ್ಯಕ್ತಿಗಳು ಈ ಒಂದು ಅತ್ಯದ್ಭುತವಾದ ಸಾಧನೆ ಮಾಡಿ ನಮ್ಮ ಕರ್ನಾಟಕಕ್ಕೆ ಅದ್ಭುತವಾದ ಕೊಡುಗೆ ಕೊಟ್ಟಿದ್ದಾರಂತ ಬಹುಶಃ ನಂತರ ಇತಿಹಾಸಗಳ ತಿಳ್ಕೊಂಡ ಮೇಲೆ ನಮ್ಮ ಒಂದು ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದು, ಅದನ್ನು ಸಂಪೂರ್ಣವಾಗಿ ನೋಡುವಂಥ ಭಾಗ್ಯ, ಅದನ್ನು ಅನುಭವಿಸುವಂಥ ಭಾಗ್ಯ ನಂತರ ದಿನಗಳಲ್ಲಿ ಸಿಕ್ತು. ಹಾಗಾಗಿ ಆ ಒಂದು ಕೆಲಸಗಳಲ್ಲಿ, ಆ ಒಂದು ಕನ್ನಡ ಪರ ಕೆಲಸಗಳು ಮಾಡಿರ್ತಕ್ಕಂಥ ವಿಚಾರದಲ್ಲಿ, ಕನ್ನಡದ ಪ್ರಚಾರದ ವಿಚಾರದಲ್ಲಿ ನನಗೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶಸ್ತಿ ನನಗೆ ಬಂದಿದೆ. ಹಾಗಾಗಿ ಆ ಒಂದು ಪ್ರಶಸ್ತಿಗೆ, ಆ ಒಂದು ಫೋಟೋಗೆ, ಆ ಒಂದು ಫ್ರೇಮ್ಗೆ ಖಂಡಿತ ನಾನು ಪ್ರತಿದಿನವೂ ನೋಡ್ತಾ ಇರ್ತೀನಿ. ಪ್ರತಿದಿನವೂ ಅದಕ್ಕೊಂದು ನಮಸ್ಕಾರ ಮಾಡಿ ನಾನು ಮುಂದಿನ ಕೆಲಸಗಳು ಪ್ರಾರಂಭ ಮಾಡ್ತಿದ್ದೀನಿ. ಅದು ನನಗೆ ಬಂದಿರತಕ್ಕಂಥ ಭಾಗ್ಯ. ಬಹುಶಃ ನಾನೊಂದು ರೀತಿ ಅದೃಷ್ಟನೇ ಪಡ್ಕೊಂಬಂದ್ಬಿಟ್ಟಿದ್ದೀನಿ. ಯಾಕಂದರೆ ಅಂಥ ಮಹಾನ್ ಭಾವನ ವ್ಯಕ್ತಿ ಹೆಸರಲ್ಲಿ ನನಗೊಂದು ಅವಾರ್ಡ್ ಬಂದಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಆ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶಸ್ತಿ ತೊಗೊಂಡಿದ್ದು ನಾನು ಮೈಸೂರಲ್ಲೇ. ಯಾಕಂದರೆ ಆ ಮೈಸೂರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶಸ್ತಿ ತೊಗೊಂಡಿದ್ದೀನಿ ಅಂತಂದಾಗ ಆ ಖುಷಿ ಸಂಭ್ರಮ ಬಹುಶಃ ನಾನು ವ್ಯಕ್ತಪಡಿಸಿರಲಿಲ್ಲ. ಖುಷಿಯಾಗಿತ್ತು, ಸಂತೋಷ ಆಗಿತ್ತು. ಆದರೆ ಇದನ್ನು ಹೇಳೋದ್ರ ಮುಖಾಂತರ ಅದನ್ನು ಸಂಭ್ರಮಿಸುವಂಥ ಅವಕಾಶ ಸಿಗ್ತಾಯಿದೆ. ಹಾಗಾಗಿ ದಯಮಾಡಿ ಎಲ್ಲರ ಮನೆಯಲ್ಲಿ ನಮ್ಮ ಮಹಾರಾಜರೊಂದು ಫೋಟೋ ಇಡಿ ಸ್ನೇಹಿತರೆ. ಕಲ್ಲುಗಳು ಎಷ್ಟು ಗಟ್ಟಿದ್ದು, ಹೆಂಗೆ ತಂದು ಜೋಡಿಸಿದ್ರು ನೋಡಿ ಲೆಕ್ಕ ಹಾಕಿ. ನೋಡಿ ಸ್ನೇಹಿತರೆ, ಇದು ಸಂಪೂರ್ಣವಾಗಿ ಗಾರೆ. ಬಹುಶಃ ಈಗ ಬರ್ತಕ್ಕಂಥ ಸಿಮೆಂಟಲ್ಲಿ ಈ ಗಾರೆಗಿದ್ದಷ್ಟು ಪವರು, ಶಕ್ತಿ ಇಲ್ಲ ಅನಿಸುತ್ತೆ.
ಸೊ ಬಹುಶಃ ಇವತ್ತು ಏನು ಅಣೆಕಟ್ಟುಗಳು ಇಷ್ಟು ಭದ್ರವಾಗಿ ಇನ್ನೂ ಶಾಶ್ವತವಾಗಿ ಇದಾವೆ ಅಂತ ಹೇಳಿದ್ರೆ ಬಹುಶಃ ಗಾರೆ ಆಗಿರ್ತಕ್ಕಂಥ ಒಂದು ಶಕ್ತಿ ಮತ್ತು ಆಗಿನ ಜನಗಳು ಈ ಒಂದು ಕೆಲಸ ಮಾಡಿದಾರಲ್ವ. ಆಗ ಯಾವುದೇ ರೀತಿ JCB ಇರಲಿಲ್ಲ, ಬುಲ್ಡೇಜರ್ಸ್ ಇರಲಿಲ್ಲ, ಯಾವುದೇ ರೀತಿ ದೊಡ್ಡ ಮಟ್ಟದ ಟೆಕ್ನಾಲಜಿ ಇರಲಿಲ್ಲ ಆ ಕಾಲದಲ್ಲಿ. ಅಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಅದ್ಭುತವಾದ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಗೇನು ಇರ್ತಕ್ಕಂಥ ಮನುಷ್ಯರಲ್ಲಿ ಇರ್ತಕ್ಕಂಥ ಶಕ್ತಿ, ಸಾಮರ್ಥ್ಯ, ದೊಡ್ಡ ಗುಣ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ನೋಡಿ, ಸಂಪೂರ್ಣವಾಗಿ ಗಾರೆಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಅಣೆಕಟ್ಟು 1951ರಲ್ಲಿ ಇದಕ್ಕೆ ಫೌಂಡೇಶನ್ ಹಾಕಿ, ಹಾಗೇನ ನಮಗೆ ಸ್ವತಂತ್ರ ಬಂದಿದ್ರು ಬಟ್ ನಮ್ಮ ಕರ್ನಾಟಕದ ರಾಜಧಾನಿ ಮೈಸೂರಾಗಿತ್ತು. ಆಗ ಮೈಸೂರು ಸಂಸ್ಥಾನದ ನಮ್ಮ ಮಹಾರಾಜರು ಆಳ್ವಿಕೆಯಲ್ಲಿದ್ದಂಥ ಸಂದರ್ಭದಲ್ಲಿ ಬಹುಶಃ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರ ಕೊನೆಯ ಕೊಡುಗೆ ಇದೆ ಅನಿಸುತ್ತೆ. ಬಹುಶಃ ಇದರಿಂದ ತುಂಬ ಇದ್ದಾವೆ. ಇದರಿಂದ ತುಂಬ ದೊಡ್ಡ ಮಟ್ಟದ ಸಾಧನೆಗಳು, ಅಣೆಕಟ್ಟುಗಳ ನಿರ್ಮಾಣ ಏನೇನೋ ಮಾಡಿದ್ದಾರೆ. ಅದಾದ ಮೇಲೆ ಕೊನೆಯ ಕಾಲಘಟ್ಟಕ್ಕೆ ಅಂದರೆ ನಮಗೆ ಸ್ವತಂತ್ರ ಬಂದ ಆ ಒಂದು ಸಂದರ್ಭದಲ್ಲಿ ಬಹುಶಃ ಕೊನೆಯ ಅಣೆಕಟ್ಟು ಅಂತ ನನ್ನ ಅನಿಸಿಕೆ. ಬಹುಶಃ 1950 ಆದಮೇಲೆ ಯಾವುದೇ ಅಣೆಕಟ್ಟುಗಳು ನಮ್ಮ ಕರ್ನಾಟಕದಲ್ಲಿ ಮೈಸೂರು ರಾಜರ ಕಡೆಯಿಂದ ಆಗಿಲ್ಲ. ಕಾರಣ ಏನಪ್ಪ ಅಂದರೆ ಆಲ್ರೆಡಿ ನಮ್ಮ ಸರ್ಕಾರ ರಚನೆ ಆಗಿತ್ತು. ಸೊ ಮೈಸೂರು ಸಂಸ್ಥಾನ ಆದಮೇಲೆ ನಮಗೆ ಮೈಸೂರು ರಾಜ್ಯ ಇತ್ತು ಮೊದಲಿಗೆ. ಅದಾದಮೇಲೆ ನಮಗೆ ಏನಾಯಿತು ಇತಿಹಾಸದಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ. ಸೊ ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಇದು ನಮ್ಮ ಮೈಸೂರು ಸಂಸ್ಥಾನದ ಕಡೆಯ ಒಂದು ಕೊಡುಗೆ ಇದೆ, ಗಾಯತ್ರಿ ಜಲಾಶಯ. ಬಹುಶಃ ಇದಾದಮೇಲೆ ಯಾವುದಿದೆ ಅಂತ ನನಗಂತೂ ಇಲ್ಲಿವರೆಗೂ ಮಾಹಿತಿ ಇಲ್ಲ. ಬಹುಶಃ ಇದ್ದರೆ ಕಮೆಂಟ್ಸ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋನ ಖಂಡಿತ ಇಡೀ ಕರ್ನಾಟಕ ಜನತೆಗೆ ತಲುಪಬೇಕು. ಯಾಕಂತ ಹೇಳಿದ್ರೆ ಸ್ವತಂತ್ರ ಬಂದಾದ್ಮೇಲೂ ನಮ್ಮ ಮೈಸೂರು ಮಹಾರಾಜರು ಮಾಡಬೇಕಪ್ಪ ಅಣೆಕಟ್ಟುಗಳು ಇನ್ನೂ ಬೇಕು ನಮ್ಮ ನಾಡಿಗೆ, ನಮ್ಮ ಕರ್ನಾಟಕದ ರೈತರಿಗೆ, ಕರ್ನಾಟಕದ ಜನತೆಗೆ ಅಂತ ಕೊಟ್ಟಿದ್ದಾರಲ್ವ, ಅದು ತುಂಬ ದೊಡ್ಡ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಅಧಿಕಾರ ಇದ್ದರೆ ಈಗಿನ ರಾಜಕಾರಣಿಗಳ ಬಗ್ಗೆನೂ ಹೇಳಬೇಕು. ಅಧಿಕಾರ ಇದ್ದರೆ ಮಾತ್ರ ಮಾಡಬೇಕು, ಅಧಿಕಾರ ಮುಗಿದ್ರೆ ನಮಗೆ ಸಂಬಂಧ ಇಲ್ಲ ಅಂತ ಇರತಕ್ಕಂಥ ಈಗಿನ ರಾಜಕಾರಣಿಗಳಲ್ಲಿ ಆಗ ಸ್ವಾತಂತ್ರ್ಯ ಬಂದ ಮೇಲೂ ನಮಗೆ ಮಾಡುವ ಅವಶ್ಯಕತೆ ಇದೆ. ಸ್ವಾತಂತ್ರ್ಯ ಬಂದಿದೆ ತಪ್ಪಲ್ಲ, ಆದರೆ ನಮ್ಮ ಸೇವೆ ಯಾಕೆ ನಿಲ್ಲಿಸ್ಬೇಕು? ನಾವ್ಯಾಕೆ ಜನಗಳು ಕೊಡ್ತಕ್ಕಂಥ ಸೇವೆನ ಯಾಕೆ ಮಾಡ್ಬಾರ್ದು ಅಂತೇಳಿ ಆ ಒಂದು ದೊಡ್ಡ ಮನಸ್ಸು, ಉದಾರವಾದ ಮನಸ್ಸು ಇಟ್ಕೊಂಡು ಜಯಚಾಮರಾಜ ಬಹದ್ದೂರ್ ಅವರು ಈ ಒಂದು ಗಾಯತ್ರಿ, ಬಹುಶಃ ಗಾಯತ್ರಿ ಅಂತ ಹೇಳಿದ್ರೆ ಅವರ ಧರ್ಮಪತ್ನಿ ಇರ್ಬೋದು ಅಂತ ನನಗೆ, ಇಲ್ಲಾಂತಂದರೆ ಮೈಸೂರು ಸಂಸ್ಥಾನದ ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಗಾಯತ್ರಿ ಅಂದರೆ ಅವರ ಧರ್ಮಪತ್ನಿ ಅಂತ ನನಗೆ ಇರ್ತಕ್ಕಂಥ ಮಾಹಿತಿ. ಸರಿನಾ ತಪ್ಪೋ ಗೊತ್ತಿಲ್ಲ, ಕಮೆಂಟ್ಸ್ ಮಾಡಿ. ಬಟ್ ಇದು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಡೆಯ ಕೊಡುಗೆ. ಸೊ ನಮ್ಮ ಹಿರಿಯೂರಿನ ಜನತೆ, ಚಿತ್ರದುರ್ಗದ ಜನತೆಗೆ ಇದಕ್ಕೆ ಋಣಿಯಾಗಿರಲೇಬೇಕು. ನೀವು ಫೋನ್ ಹಿಡ್ಕೊಂಡು ಬರ್ಬೇಡ್ರಿ. ಇಲ್ಲ ನಾನು ಬರ್ತೀನಿ ಅಂದರೆ ನಾವು ಸೇಫಾಗಿದ್ದೀನಿ, ಯಾಕೆ ಯೋಚನೆ ಮಾಡ್ತೀರಾ? ಹೊಸ ಜಾಗಗಳು ಗೊತ್ತಿರಲ್ಲ. ಅಲ್ವಾ? ನೋಡಿ, ಅಣೆಕಟ್ಟು ತುದಿಗೆ ಒಂದು ಭಾಗದಲ್ಲಿ ಹತ್ತೋದಕ್ಕೆ ಅವಕಾಶ ಇದೆ. ಅದ್ರ ಕಷ್ಟಪಟ್ಟು ಏನೋ ಮಾಡಿ ಬಂದಿದ್ದೀವಿ. ಸ್ವರ್ಗ ಬಹುಶಃ. ನೋಡಿ, ಅಣೆಕಟ್ಟಿನ ತುದಿಯ ಭಾಗದಲ್ಲಿ ಇದ್ದೀನಿ. ನಾನು ವಿಡಿಯೋ ಮಾಡಬೇಕು, ನಮ್ಮ ನಾಡಿಗೆ ತೋರಿಸ್ಬೇಕಂತ ನಾನು ಇದೊಂದು ರಿಸ್ಕ್ ತೊಗೊಂಡು ಬಂದಿದ್ದೀನಿ. ದಯಮಾಡಿ ಯಾರೇ ಬಂದ್ರೂ ಇಲ್ಲಿ ಬರೋ ಪ್ರಯತ್ನ ಮಾಡಬೇಡಿ. ಅಲ್ಲೇ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಕಣ್ಣಿಗೆ ಅದ್ಭುತವಾಗಿ, ಸುಂದರವಾಗಿ, ಚೆನ್ನಾಗಿ ಕಾಣಿಸುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ಸೊ ಅದು ನಾನು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕನ್ನೋ ಉದ್ದೇಶದಿಂದ ನಾನಿಲ್ಲಿ ಮೇಲೆ ಹತ್ಕೊಂಬಂದು ತೋರಿಸ್ತಾ ಇದ್ದೀನಿ. ನೋಡಿ, ಯಾಕಂದರೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಡೋ ಒಂದು ಉದ್ದೇಶ ಅಷ್ಟೇನೆ. ಕಷ್ಟ ಇದೆ, ಆದ್ರೂ ಇಷ್ಟಪಟ್ಟು ಮಾಡಲೇಬೇಕು, ಈ ವಿಡಿಯೋನ ಈಗ ತೋರಿಸ್ಲೇಬೇಕಂತ ಈ ಸ್ಥಳಕ್ಕೆ ಬಂದಿದ್ದೀನಿ. ಹಾಗಾಗಿ ದಯಮಾಡಿ ಯಾರು ಇಲ್ಲಿ ಪ್ರಯತ್ನ
ಅಣೆಕಟ್ಟಿನ ಮೇಲೆ ಬರೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಯಾವುದೇ ರೀತಿ ಗ್ರಿಲ್ ಇಲ್ಲ. ಮೋಸ್ಟ್ಲಿ ಹಾಕ್ಬೋದು, ಕೆಲಸಗಳಿಗೆ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿದ್ದಾರೆ. ಬಟ್ ಇನ್ನು ಯಾವುದೇ ರೀತಿ ಡ್ರಿಲ್ಸ್ ಹಾಕಿಲ್ಲ. ಆ ಭಾಗದಲ್ಲಿ ಅಲ್ಲಿ ಹಾಕಿದ್ದಾರೆ. ಅದು ಓಕೆ, ತುಂಬ ಸೇಫ್ಟಿ ಇದೆ ನೋಡಿ. ಆ ಭಾಗ ಮುಂಚೆನೇ ತೋರಿಸ್ದೆ ನಿಮ್ಗೆ ಹೋಗಿ. ಸೊ ನೋಡಿ, ಸೊ ಹಾಗಾಗಿ ಇಲ್ಲಿ ಆಗಬೇಕಾಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಹಾಕ್ತಾರೆ. ಹಾಗಾದ್ರೆ ಒಂದು ರೀತಿ ಒಳ್ಳೆಯದು. ಹಾಕ್ತಾರೆ ಅನ್ನೋ ನಂಬಿಕೆ ಇದೆ. ತುಂಬ ಅದ್ಭುತವಾಗಿದೆ ಪರಿಸರ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಡ್ಯಾಮ್ ನಿರ್ಮಾಣ ನಮ್ಮ ಮೈಸೂರು ಸಂಸ್ಥಾನದ ಬಗ್ಗೆ ಏನು ಹೇಳ್ಬೇಕಂದ್ರೂ ತುಂಬ ಪದಗಳೇ ಸಿಗ್ತಾ ಇಲ್ಲ. ನಿಜ ಹೇಳ್ತಾ ಇದ್ದೀನಿ, ತುಂಬ ದೊಡ್ಡ ಮಟ್ಟದ ಕೊಡುಗೆ ನಮ್ಮ ಮೈಸೂರು ಸಂಸ್ಥಾನದವ್ರು ಕೊಟ್ಟಿದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಈ ಡ್ಯಾಮ್ ನಿರ್ಮಾಣ ಮಾಡಬೇಕಾದಾಗ ಹಣಕಾಸಿನ ತೊಂದರೆ ಬಂದಿದೆ ಅಂತಂದಾಗ ಬಹುಶಃ ಯಾವುದೇ ರೀತಿ ಮುಂದಾಲೋಚನೆ ಯೋಚನೆ ಮಾಡದೇ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿ ತನ್ನ ಒಡವೆಗಳನ್ನು ಒತ್ತೆ ಇಟ್ಟು ಇವತ್ತು ನಮ್ಮ ನಾಡಿಗೆ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಣಿಯವರು ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಹೆಮ್ಮೆ ಆಗ್ತಿದೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ನಂದು ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇದ್ದೀವಿ. ಕೇವಲ 1 ಅಡಿ 2 ಅಡಿ ಜಾಗಕ್ಕೆ ಕೊಲೆಗಳೇ ಆಗ್ತವೆ, ಹೊಡೆದಾಡ್ತಾರೆ, ಕಚ್ಚಾಡ್ತಾರೆ, ಸ್ಟೇಷನ್ನು ಕೋರ್ಟುಗಳಂತ ಹೋಗ್ತಾರೆ. ಆದರೆ ಆಗಿನ ನಮ್ಮ ಮಹಾರಾಜರು ಇಲ್ಲಿ ಯಾರೂ ಅವ್ರ ಸಂಬಂಧಿಕರಿಲ್ಲ, ಇಲ್ಲಿ ಯಾರ್ದು ಅವ್ರದ್ದು ಆಸ್ತಿ ಅಲ್ಲ. ಆದರೆ ಕರ್ನಾಟಕದ ಜನತೆಗೆ ಕನ್ನಡಿಗರು ನೆಮ್ಮದಿಯಾಗಿ ಸಮೃದ್ಧಿಯಾಗಿ ಬದುಕಲಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕೊಡುಗೆಗಳು ಕೊಟ್ಟೋಗಿದ್ದಾರೆ. ಇದನ್ನು ಉದಾಹರಣೆ ತೊಗೊಂಡ್ಬಿಟ್ರೆ ನಿಜವಾಗ್ಲೂ ಆಸ್ತಿ ಅಂತಸ್ತು ನಂದು ಅಂತ ಕಚ್ಚಾಡ್ತೀವಲ್ವ, ಅದು ಯಾವುದೂ ಅಲ್ಲ ಸ್ನೇಹಿತರೆ. ಬರಬೇಕಾದಾಗ ಉಸಿರು ತೊಗೊಂಬರ್ತೀವಿ, ಹೋಗ್ಬೇಕಾದಾಗ ಹೆಸರು ಬಿಟ್ಟು ಹೋಗ್ತೀವಿ. ಇವತ್ತು ಮೈಸೂರು ಮಹಾರಾಜರು ಯಾರು ಅವ್ರ ಹೆಸರಲ್ಲಿ ಬರ್ಕೊಂಡಿಲ್ಲ. ಇದು ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ, ಕರ್ನಾಟಕ ಜನತೆಗೆ ಕೊಟ್ಟೋಗಿದ್ದಾರೆ. ಅವ್ರ ಆಸ್ತಿ ಅವ್ರು ನಿರ್ಮಾಣ ಮಾಡಿದ್ದಾರೆ, ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ, ಅವರ ಒಡವೆಗಳೆಲ್ಲ ಒತ್ತೆ ಇಟ್ಟು ಇದನ್ನು ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೇ ಡ್ಯಾಮ್ ಆಗಿರಲಿ ಅವ್ರ ಹೆಸರಲ್ಲಿದೆ ಅನ್ನೋದು ಬಿಟ್ಟರೆ, ಅವರು ನಿರ್ಮಾಣ ಮಾಡಿದ್ದಾರೆ, ಅವರ ಕಾಲಘಟ್ಟದಲ್ಲಿ ಇದನ್ನು ಸ್ಥಾಪನೆ ಆಗಿದೆ ಅನ್ನೋದೊಂದು ಬಿಟ್ಟರೆ ಯಾವುದು ಅವರ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡಿಲ್ಲ. ಅಂಥ ಮಹಾನ್ ಭಾವರು ಇವತ್ತು ಕರ್ನಾಟಕ ನಾಡಿಗೆ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಕೇವಲ ಇದ್ದು ಒಂದು ಸ್ವಲ್ಪ ದಿನ ಬದುಕಿ ಎಲ್ಲೋ ಬಿಡ್ತೀವಿ, ಎಲ್ಲೋ ಸಾಯ್ತೀವಿ, ಎಲ್ಲೋ ಹೋಗ್ತೀವಿ. ಅಂಥದ್ರಲ್ಲಿ ಇರೋಷ್ಟು ದಿವಸ ಖುಷಿ ಸಂತೋಷ ನೆಮ್ಮದಿಯಾಗಿ ಬದುಕೋದು ಬಿಟ್ಟು ಸುಮ್ಮನೆ ನಂದು ಅಂತ ಸ್ವಾರ್ಥಕ್ಕೋಸ್ಕರ ಬದುಕ್ತಿದ್ದೀವಿ. ನಿಜವಾಗ್ಲೂ ಸ್ನೇಹಿತರೆ, ಅದನ್ನು ಯಾವುದೂ ಬೇಕಾಗಿಲ್ಲ. ಇರೋಷ್ಟು ದಿವಸ ಖುಷಿಯಾಗಿರೋಣ, ಸಂತೋಷವಾಗಿರೋಣ, ಎಲ್ಲರೂ ಸಮನಾಗಿ ಬದುಕೋಣ. ಇಲ್ಲಿ ಯಾವುದೇ ಜಾತಿ ಅದು ಇದು ಅನ್ನೋದು ಯಾವುದೋ ಅವರು ಯೋಚನೆ ಮಾಡ್ದೇ ಈ ಅಣೆಕಟ್ಟು ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಜಾತಿಗೋಸ್ಕರ ಸೀಮಿತವಾಗಿ ಮಾಡಿಲ್ಲ. ಇದು ಇಂಥ ಜಾತಿಯವರೇ ಇದಕ್ಕೂ ನೀರು ಕುಡಿಬೇಕು, ಇಂಥ ಜಾತಿಯವರೇ ಈ ಡ್ಯಾಮ್ನ ಬಳಕೆ ಮಾಡ್ಕೋಬೇಕು, ಇಂಥ ಜಾತಿಯವ್ರಿಗೆ ಮಾತ್ರನೇ ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಿರ್ತಂತ ಏನೂ ಇಲ್ಲ. ಎಲ್ಲರಿಗೂ ಸಮನಾಗಿ ಎಲ್ಲರೂ ಈ ಒಂದು ಡ್ಯಾಮ್ನ ಬಳಕೆ ಮಾಡ್ಕೊಳ್ಳಿ, ಈ ನೀರು ಉಪಯೋಗ ಆಗಲಿ. ಜನ ಅನ್ನೋದಷ್ಟೇ, ಮನುಷ್ಯ ಅನ್ನೋದೊಂದು ಅಷ್ಟೇ ಅವರ ಮೈಂಡಲ್ಲಿ ಇದ್ದಿದ್ದು. ಅಂಥದ್ರಲ್ಲಿ ನಾವು ಈಗ ಈ ಒಂದು ಅದ್ಭುತವಾಗಿ ಬೆಳೆದಿರ್ತಕ್ಕಂಥ ಟೆಕ್ನಾಲಜಿ ಸಂದರ್ಭದಲ್ಲಿ ಸುಮ್ಮನೆ ನಾವು ಕಚ್ಚಾಡ್ತಿದ್ದೀವಿ. ಆಸ್ತಿ ಹಣ, ನಾನು ಹಂಗೆ ನೀನು ಹಿಂಗೆ, ನಾನು ಅಷ್ಟು ಕೋಟಿ ಮನೆ ಕಟ್ಟಿದೆ, ಇಷ್ಟು ಲಕ್ಷದ ಕಾರ್ ತೊಗೊಂಡೆ, ಇವೆಲ್ಲ ಕ್ಷಣಿಕ ಸ್ನೇಹಿತರೆ. ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಇದು ಶಾಶ್ವತ. ಇವತ್ತೇನು ನಮ್ಮ ಕರ್ನಾಟಕಕ್ಕೆ ಕನ್ನಡ ನಾಡಿಗೆ ಕೊಡುಗೆ ಕೊಟ್ಟೋಗಿದ್ದಾರಲ್ಲ, ಇದು ಶಾಶ್ವತ. ಈ ರೀತಿ ಕೆಲಸಗಳು ಮಾಡೋಣ. ಈ ರೀತಿ ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಆದರೂ ಇರೋಷ್ಟು ದಿವಸ ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಬದುಕೋಣ. ಹೋಗ್ಬೇಕಾದಾಗ ಏನು ಬರುತ್ತೆ ನಮ್ಮಿಂದ? ನಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಅಂತ ಏನು ನಾವು ಗಳಿಸಿರ್ತೀವಿ ಅದೇ ನಮ್ಮಿಂದ ಬರುತ್ತೆ. ಹಣ ಬರಲ್ಲ, ಆಸ್ತಿ ಬರಲ್ಲ. ನಾನು ಕೋಟಿ ಮನೆ ಕಟ್ಟಿದೆ ಅಂತ ಹೇಳ್ಬಿಟ್ಟು ನಾನು ಸತ್ತ ಮೇಲೆ ನನ್ನ ಜೊತೆಗೆ ಬರುತ್ತಾ ಅದು? ಇಲ್ಲ ನಿಮ್ಮ ಜೊತೆಗೆ ಬರುತ್ತಾ? ಯಾರ ಜೊತೆಗೂ ಬರಲ್ಲ. ಕರೆಕ್ಟ್ ಅಲ್ವಾ? ನಾವೇನು ಪ್ರೀತಿ ವಿಶ್ವಾಸ ಅಭಿಮಾನ ಅಂತ ನಾವೇನು ಸ್ವಲ್ಪ ಜನ ಒಂದು ಪ್ರೀತಿ ವಿಶ್ವಾಸ ಗಳಿಸಿರ್ತೀವಲ್ಲ, ಅದೇ ನಮ್ಮ ಜೊತೆಗೆ ಬರೋದು. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ಒಂದು ಮನವಿ ಮಾಡ್ತಿದ್ದೀನಿ. ದಯಮಾಡಿ ಕಚ್ಚಾಡೋದು, ಆಸ್ತಿಗಳಿಗೋಸ್ಕರ ಹೊಡೆದಾಡೋದು, ಕೋರ್ಟು ಕಚೇರಿಗಳಂತ ಅಲಿಯೋದು ಯಾಕೆ ಬೇಕಾ? ಜೀವನ ಒಂದು ಸ್ವಲ್ಪ ಜೀವನದಲ್ಲಿ ನೆಮ್ಮದಿಯಾಗಿ ಬದುಕೋಣ, ಆರಾಮಾಗಿದ್ದೋಗೋಣ. ಇನ್ನೊಬ್ರಿಗೆ ಮೋಸ ಮಾಡಿ, ಇನ್ನೊಬ್ರಿಗೆ ಅನ್ಯಾಯ ಮಾಡಿ, ಇನ್ನೊಬ್ರು ತಲೆ ಒಡೆದು ಆ ಕ್ಷಣಿಕ ಸುಖಕ್ಕೋಸ್ಕರ ಬದುಕೋದಿದೆಯಲ್ಲ,
ಎಲ್ಲೂ ನೆಮ್ಮದಿ ಸಿಗಲ್ಲ, ಎಲ್ಲೂ ಆ ಮನುಷ್ಯನಿಗೆ ಶಾಶ್ವತವಾಗಿ ನೆಮ್ಮದಿ ಅಂತ ಸಿಗೋದೇ ಇಲ್ಲ. ಆಸೆ ಇರುತ್ತೆ, ದುರಾಸೆ ಹೋಗಬಾರ್ದು. ನಮಗೇನು ಕೊಡಬೇಕೋ ಭಗವಂತ ನಮಗೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾ ಇರ್ತಾನೆ, ಅದರಲ್ಲೇ ನಾವು ತೃಪ್ತಿ ಪಡೋಣ. ಇನ್ನೊಬ್ಬ ಯಾವನೋ ಕೋಟಿ ಇನ್ವೆಸ್ಟ್ ಮಾಡಿ ಮನೆ ಕಟ್ಟಾನ ಅಂತ ಹೇಳ್ಬಿಟ್ಟು ನಾನು ಅವನ ಥರ ಯೋಚನೆ ಮಾಡೋಕ್ಕಾಗಬಾರ್ದು. ದೇವರು ಅವನಿಗೆ ಕೊಟ್ಟಿದ್ದಾನೆ, ಕಟ್ಕೊಂಡಿದ್ದಾನೆ, ನನಗಿಲ್ಲ, ನಂದಿದೆ ಸಾಕು. ಗುಡಿಸ್ಲಲ್ಲಿದ್ರೂ ಅರಮನೆ ಇದ್ದಂಗೆ ಇರಬೇಕು ಅಂತ ಒಂದು ನಮ್ಮ ಹಿರಿಯರು ಹೇಳಿದಾರಲ್ವ. ಅವರವರ ಅನುಕೂಲಕ್ಕೆ ತಕ್ಕನಾಗೆ ದೇವರು ಯಾರ್ಯಾರಿಗೆ ಏನೇನು ಹೆಂಗೆ ಕೊಡಬೇಕಂತ ಇರುತ್ತಲ್ವ, ಆ ರೀತಿ ಕೊಟ್ಟಿರ್ತಾರೆ. ಹಾಗಾಗಿ ಸ್ನೇಹಿತರೆ, ದಯಮಾಡಿ ಇರೋಷ್ಟು ದಿವಸ ಪ್ರೀತಿ, ವಿಶ್ವಾಸ, ಅಭಿಮಾನ ಇಟ್ಕೊಂಡು ಬದುಕೋಣ. ಇರೋಷ್ಟು ದಿವಸ ಚೆನ್ನಾಗಿರೋಣ. ಹೋಗ್ಬೇಕಾದಾಗ ನಮ್ಮಿಂದ ಏನೂ ನಾವು ತೊಗೊಂಡೋಗಲ್ಲ. ನಂದು ಟೈಮ್ ಮುಗೀತು, ನಾನು ಮಾಡಿದ್ದೆಲ್ಲ ನನ್ನ ಹಿಂದೆನೇ ಬರಬೇಕಂತ ಹೇಳಿದ್ರೆ ಅದು ಮೂರ್ಖತನ. ಹಾಗಾಗಿ ಸ್ನೇಹಿತರೆ, ಒಳ್ಳೆಯದಾಗಲಿ. ಈ ನಮ್ಮ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಗೂ ಈ ಗಾಯತ್ರಿ ಜಲಾಶಯಕ್ಕೆ ಯಾವಾಗಾದ್ರೂ ಸಮಯ ಮಾಡ್ಕೊಂಡು ಭೇಟಿ ಕೊಡಿ. ಮತ್ತೆ ಹೇಳ್ತಾಯಿದ್ದೀನಿ, ನಮ್ಮ ಮೈಸೂರು ಮಹಾರಾಜರ ಕೊಡುಗೆ, ಅವರ ಸೇವೆ ಈ ನಾಡಿಗೆ ಅಪಾರ, ಅನನ್ಯ. ಅವ್ರ ಬಗ್ಗೆ ಏನು ಹೇಳಿದ್ರು ಕಮ್ಮಿ, ಎಷ್ಟು ಹೇಳಿದ್ರು ಕಮ್ಮಿನೇ. ಹಾಗಾಗಿ ಸ್ನೇಹಿತರೆ, ಅವ್ರ ಮೇಲೆ ಪ್ರೀತಿ, ಅಭಿಮಾನ ದುಪ್ಪಟ್ಟಿಡೋಣ. ಯಾಕಂದರೆ ಅವ್ರು ನಮ್ಮ ಪಾಲಿನ ದೇವರುಗಳು, ಅವರು ದೇವತೆಗಳು. ಮೈಸೂರು ಮಹಾರಾಜರು ಒಂದು ರೀತಿ ದೇವರೇ ಅವರು, ಕರೆಕ್ಟ್ ಅಲ್ವಾ? ಕಣ್ಣಿಗೆ ಕಾಣಿಸುವಂತಹ ದೇವರು. ಕಣ್ಣಿಗೆ ಕಾಣದಿಲ್ಲ ದೇವ್ರಿಗೆ ನಾವು ಏನೇನೋ ಮಾಡ್ತೀವಿ. ಕಣ್ಣಿಗೆ ಕಾಣಿಸುವ ದೇವ್ರನ್ನ ಪೂಜಿಸುವಂಥ ಕೆಲಸ ಇಂದಿನಿಂದ ಪ್ರಾರಂಭ ಆಗಲಿ. ಈ ವಿಡಿಯೋ ನೋಡೋದ್ರ ಮುಖಾಂತರ ತಮ್ಮೆಲ್ಲರಿಗೂ ಒಂದು ಮನವಿ, ನಮ್ಮ ಪಾಲಿನ ದೇವರು. ಹಾಗಾಗಿ ಆ ದೇವರಿಗೆ ಪೂಜಿಸುವ, ಗೌರವಿಸುವ, ಆರಾಧಿಸುವ, ಅಭಿನಂದಿಸುವ ಕೆಲಸ ಮಾಡೋಣ. ನನ್ನ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನನ್ನ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿಗೆ ಈ ಜಲಾಶಯದ ಸಂಪೂರ್ಣ ಮಾಹಿತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.